ನಮಸ್ಕಾರ ವೀಕ್ಷಕರೇ, ಭಾರತದ ಮನೆ ಬಾಡಿಗೆ ವ್ಯವಸ್ಥೆಗೆ ಶೀಘ್ರದಲ್ಲೇ ದೊಡ್ಡ ಬದಲಾವಣೆ ಬರುತ್ತಿದೆ. ಬಾಡಿಗೆದಾರರು ವರ್ಷಗಳ ಕಾಲ ಎದುರಿಸುತ್ತಿದ್ದ ಅನ್ಯಾಯಕ್ಕೆ ಇದೀಗ ಅಂತ್ಯ ಕಾಣುತ್ತಿದೆ. ವಿಶೇಷವಾಗಿ ಬೆಂಗಳೂರು ಮತ್ತು ಮುಂಬೈ ಸೇರಿದಂತೆ ದೇಶದ ದೊಡ್ಡ ನಗರಗಳಲ್ಲಿ ಬಾಡಿಗೆ ಮನೆ ಪಡೆಯುವುದು ನಿಜಕ್ಕೂ ಕಷ್ಟಕರವಾಗಿತ್ತು. ಮನೆ ಪಡೆದಾಗ ಮನೆ ಮಾಲೀಕರು ಹಾಕುತ್ತಿದ್ದ ದೊಡ್ಡ ಮೊತ್ತದ ಭದ್ರತಾ ಠೇವಣಿ ಬಾಡಿಗೆದಾರರಿಗೆ ಭಾರವಾಗಿತ್ತು. ಆದರೆ 2025ರಲ್ಲಿ ಜಾರಿಗೆ ಬರಲಿರುವ ಹೊಸ ಮನೆ ಬಾಡಿಗೆ ನಿಯಮಗಳು ಈ ಪರಿಸ್ಥಿತಿಗೆ ಶಾಶ್ವತ ಪರಿಹಾರ ತರುತ್ತಿವೆ. ಈ ಹೊಸ ನಿಯಮಗಳ ಪ್ರಕಾರ ವಸತಿ ಮನೆಗೆ ಗರಿಷ್ಠ 2 ತಿಂಗಳ ಬಾಡಿಗೆಯಷ್ಟೇ ಠೇವಣಿ ಪಡೆಯಲು ಅವಕಾಶ. ಮುಂಬೈ ಮತ್ತು ಬೆಂಗಳೂರು ಅಂತಹ ನಗರಗಳಲ್ಲಿ 10 ತಿಂಗಳು, ಕೆಲವೆಡೆ 1 ವರ್ಷದ ಬಾಡಿಗೆಯಷ್ಟೇ ಮುಂಚಿತವಾಗಿ ಪಾವತಿಸಬೇಕಾಗಿದ್ದ ಪದ್ಧತಿ ಇನ್ನು ಮುಂದೆ ಕಾನೂನುಬಾಹಿರ. ಇದಲ್ಲದೆ ಬಾಡಿಗೆ ವ್ಯವಸ್ಥೆಗೆ ಪಾರದರ್ಶಕತೆಯನ್ನು ತರಲು ಸರ್ಕಾರ ಪ್ರಮುಖ ಕ್ರಮಗಳನ್ನು ಕೈಗೊಂಡಿದೆ. ದೇಶದಾದ್ಯಂತ ಎಲ್ಲ ಮನೆ ಬಾಡಿಗೆ ಒಪ್ಪಂದಗಳನ್ನು ಕಡ್ಡಾಯವಾಗಿ 2 ತಿಂಗಳೊಳಗೆ ನೋಂದಾಯಿಸಬೇಕು. ಇದನ್ನು ಆನ್ಲೈನ್ನಲ್ಲಿ ಮಾಡಬಹುದಾಗಿದೆ. ನೋಂದಾಯಿಸದೇ ಇರಿಸಿದರೆ 5,000 ರೂಪಾಯಿ ದಂಡ ವಿಧಿಸಲಾಗುತ್ತದೆ. ಕೊನೆಯ ಕ್ಷಣದಲ್ಲಿ ಒಪ್ಪಂದ ಷರತ್ತುಗಳನ್ನು ಬದಲಾಯಿಸುವುದು ಸಾಧ್ಯವಿಲ್ಲ. ಸರ್ಕಾರ ಮಾನ್ಯತೆ ಪಡೆದ ಸ್ಟ್ಯಾಂಡರ್ಡ್ ಬಾಡಿಗೆ ಒಪ್ಪಂದ ಮಾದರಿಯನ್ನು ನೀಡುತ್ತಿದೆ. ಬಾಡಿಗೆ ಹೆಚ್ಚಳಕ್ಕೂ ಈಗ ಸ್ಪಷ್ಟ ನಿಯಮಗಳು ಜಾರಿಯಾಗುತ್ತಿವೆ. ವರ್ಷಕ್ಕೆ ಕೇವಲ 1 ಬಾರಿ ಮಾತ್ರ ಬಾಡಿಗೆ ಹೆಚ್ಚಳಿಸಲು ಅವಕಾಶ. ಬಾಡಿಗೆ ಹೆಚ್ಚಳಿಸುವ ಮೊದಲು 3 ತಿಂಗಳ ಸೂಚನೆ ಕಡ್ಡಾಯ. ತಿಂಗಳಿಗೆ 5,000 ರೂಪಾಯಿಗಿಂತ ಹೆಚ್ಚಿದ್ರೆ ಡಿಜಿಟಲ್ ಪಾವತಿ ಕಡ್ಡಾಯ. ತಿಂಗಳಿಗೆ 55,000 ರೂಪಾಯಿಗಿಂತ ಹೆಚ್ಚಿದ್ದರೆ ಟಿಡಿಎಸ್ ಅನ್ವಯ. ಬಾಡಿಗೆ ವಿವಾದಗಳ ಪರಿಹಾರಕ್ಕೂ ಸರ್ಕಾರ ಶೀಘ್ರ ಕಾರ್ಯಾಚರಣೆ ಕೈಗೊಂಡಿದೆ. ಹಳೆಯ ಪದ್ಧತಿಯಲ್ಲಿ ಬಾಡಿಗೆ ಸಂಬಂಧಿತ ಪ್ರಕರಣಗಳು ವರ್ಷಗಟ್ಟಲೆ ಬಾಕಿಯುಳಿಯುತ್ತಿದ್ದವು. ಆದರೆ ಈಗ ವಿಶೇಷ ಬಾಡಿಗೆ ನ್ಯಾಯಾಲಯಗಳು ಮತ್ತು ನ್ಯಾಯಮಂಡಳಿಗಳು ಪ್ರಕರಣಗಳನ್ನು ದಾಖಲಿಸಿದರವರೆಗೆ 60 ದಿವಸಗಳಲ್ಲಿ ಇತ್ಯರ್ಥಗೊಳಿಸಬೇಕು. ಈ ಹೊಸ ನಿಯಮಗಳು ಬಾಡಿಗೆದಾರರಿಗೂ ಮನೆ ಮಾಲೀಕರಿಗೂ ಸಮಾನ ನ್ಯಾಯ ತರಲಿವೆ. ದೇಶದ ಬಾಡಿಗೆ ಮಾರುಕಟ್ಟೆ ಈಗ ಪಾರದರ್ಶಕತೆ, ಕಾನೂನುಬದ್ಧತೆ ಮತ್ತು ಶಿಸ್ತಿನ ಹೊಸ ಹಂತಕ್ಕೇರಲಿದೆ. ಹೊಸ ಬಾಡಿಗೆ ಕಾಯ್ದೆಯ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಅಪ್ಡೇಟ್ಗಳಿಗಾಗಿ ನ್ಯೂಸ್ ಫಾರ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.